ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ರಾಗಿ ಉಂಡಿ. ರಾಗಿ ಹೆಲ್ತಿಗಂತೂ ತುಂಬ ಒಳ್ಳೆಯದು. ರಾಗಿ ತಿನ್ನೋದ್ರಿಂದ ತುಂಬ ಲಾಭದಾಯಕಿದೆ. ಇದರಲ್ಲಿ ಐರನ್ನು, ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು ಎಲ್ಲ ಇದೆ. ಇಲ್ಲಿ ನೋಡಿ ರಾಗಿ ಉಂಡಿ ಎಷ್ಟು ಚೆನ್ನಾಗಿ ಆಗಿದೆ, ಸಾಫ್ಟಾಗಿ. ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ತುಂಬ ಸರಳವಾಗಿ ಮಾಡ್ಬೋದು. ನಾನಿಲ್ಲಿ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ರಾಗಿನ ಹುರಿದು ಮಿಕ್ಸಿ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಹಿಟ್ಟು ತೊಗೊಳ್ಳಿ. 1 ಕಪ್ಪು ಹಿಟ್ಟಿಗೆ ನಾನು ಅರ್ಧ ಕಪ್ಪದಷ್ಟು ಸಕ್ಕರೆ, ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸು, 1/4 ಕಪ್ಪದಷ್ಟು ತುಪ್ಪ ಮತ್ತು ಏಲಕ್ಕಿ. ಮೊದಲಿಗೆ ಒಂದು ಕಡಾಯಿ ತೊಗೊಳ್ಳಿ. ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನ ಹಾಕೋಬಹುದು. ನಾನಿಲ್ಲಿ ಬಾದಾಮಿನ ಮಾತ್ರ ಹುರ್ಕೊಂಡು ಇಡ್ತಾಯಿದ್ದೀನಿ. ಈ ರೀತಿ ಫ್ರೈ ಮಾಡಿ ನಾವು ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ಇರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಅದೇ ಕಡಾಯಿ ಒಳಗೆ ರಾಗಿ ಹಿಟ್ಟು ಹಾಕಿಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ರಾಗಿ ಹಿಟ್ಟು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪನೇ ತುಪ್ಪ ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ರಾಗಿಯಿಂದ ಮಾಡಿರುವಂಥ ಸುಮಾರು ವಿಡಿಯೋಸ್ ಇದೆ. ರಾಗಿ ಶಾವಿಗೆ, ಫ್ಲ್ಯಾಕ್ಸ್ ಸೀಡ್ಸು ಯೂಸ್ ಮಾಡಿಬಿಟ್ಟು ರಾಗಿ ಉಂಡಿ ಕೂಡ ಮಾಡಿದ್ದೀನಿ. ಅದು ಕೂಡ ನೀವು ವೀಕ್ಷಿಸಬಹುದು. ರಾಗಿ ಗಂಜಿ, ರಾಗಿ ಚಪಾತಿ, ಈ ರೀತಿ ಹಲವಾರು ವಿಡಿಯೋಗಳು ಅಪ್ಲೋಡ್ ಇದೆ. ಲೋ ಫ್ಲೇಮಲ್ಲಿ ಹುರಿಬೇಕಾದ್ರೆ ನಾವು ಸ್ವಲ್ಪನೇ ತುಪ್ಪ ಹಾಕಿಬಿಟ್ಟು ಹುರಿದ್ರೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ಹಿಟ್ಟು ಒಂದೇ ಸಮನಾಗಿ ಫ್ರೈ ಆಗುತ್ತೆ. ನಾವು ಉಂಡಿ ತಿನ್ನಬೇಕಾದ್ರೆ ಹಿಟ್ಟು ನಮಗೆ ಮದ ಥರ ಹತ್ತಲ್ಲ. ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಪ್ಪನ ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬಹುದು. ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ಡೇಟ್ಸ್ ಕೂಡ ಹಾಕ್ಕೋಬಹುದು. ಖರ್ಜೂರ ಹಾಕಿದ್ರೆ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಖರ್ಜೂರ ಹಾಕಿದ್ರೆ ಇನ್ನೂ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾವು ಈ ರೀತಿ ಹಿಟ್ಟು ಹುರಿದಾದ್ಮೇಲೆ ಆಮೇಲೆ ಖರ್ಜೂರನ ಮಿಕ್ಸಿ ಮಾಡಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನ್ಯಾಚುರಲ್ ಸ್ವೀಟ್ಸು. ನೀವು ಹಿಟ್ಟನ್ನು 7ರಿಂದ 8 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಆದಷ್ಟು ಇಲ್ಲಿ ನೋಡಿ ಈ ರೀತಿ ಆಗಲಿ ಹಿಟ್ಟು. ನಾವು ಈ ಕಡಾಯಿಯಲ್ಲಿ ಬಿಟ್ಟರೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಈ ರೀತಿ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಯ್ತಂದರೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಕಡಾಯಿನ ಕೆಳಗಡೆ ಇಳಿಸ್ಬೇಕಾಗತ್ತೆ. ನಾವು ಕಡಾಯಿ ಕೆಳಗಡೆ ಇಳಿಸಿದ್ರೂ ಕೂಡ ಈ ರೀತಿ ಕಲಿಸ್ಬೇಕಾಗತ್ತೆ. ಯಾಕಂದರೆ ಕಡಾಯಿ ಬಿಸಿ ಇರುತ್ತೆ, ಹಿಟ್ಟು ಸೀದು ಹೋಗುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ ಬೆಲ್ಲ ಹಾಕ್ಕೊಳ್ಳಿ, ಏಲಕ್ಕಿ ಹಾಕ್ಕೊಳ್ಳಿ. ನೀವು ಕಲ್ಲು ಸಕ್ಕರೆ ಕೂಡ ಹಾಕ್ಕೋಬಹುದು ಬೇಕಂದರೆ. ಅದನ್ನು ಪುಡಿ ಮಾಡಿಕೊಂಡು ಸೈಡ್ಗೆ ಇಟ್ಬಿಡಿ. ನಾನು ತಣ್ಣಗಾಗಲಿಕ್ಕೆ ಬೇರೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಆಗಿದೆ, ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ. ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಕೂಡ ನೀವು ಇದರೊಳಗೆ ಹಾಕ್ಕೋಬಹುದು. ಮಖಾನ ಕೂಡ ಇದರೊಳಗೆ ಹಾಕ್ಕೋಬಹುದು, ಅದು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಗಿ, ಗೋಧಿ ಮತ್ತು ಅಗಸೆ ಬೀಜದಿಂದ ಮಾಡಿರುವಂಥ ಉಂಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ವೀಕ್ಷಿಸಬಹುದು. ನೀವು ಸಕ್ಕರೆ ಕಡಿಮೆ ತಿಂತಾ ಇದ್ದರೆ ಕಡಿಮೆ ಕೂಡ ಹಾಕ್ಕೋಬಹುದು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆಗಳನ್ನು ಮಾಡ್ಕೊಳ್ಳಿ. ನಿಮಗೆ ಯಾವ ಗಾತ್ರದ ಬೇಕೋ ಆ ಗಾತ್ರದಲ್ಲಿ ಉಂಡೆಗಳನ್ನು ಮಾಡ್ಕೋಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಆಗ್ತಾಯಿದೆ.
ಈ ರೀತಿ ಉಂಡೆ ಮಾಡಿಕೊಂಡು ಅದರ ಮೇಲೆ ಒಂದು ಬಾದಾಮಿನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಅಂಟಿಸಬಹುದು, ಇಲ್ಲಾಂದರೆ ಹಾಗೆ ಕೂಡ ತಿನ್ನಬಹುದು. ಡ್ರೈ ಫ್ರೂಟ್ಸು ಮಕ್ಕಳು ತಿನ್ನಲ್ಲ ಅಂದರೆ ಮಿಕ್ಸಿ ಮಾಡ್ಕೊಂಡು ಕೂಡ ಈ ಹಿಟ್ಟಲ್ಲಿ ಸೇರಿಸಬಹುದು. ನಾವು ಮನೆಯಲ್ಲಿ ಈ ರೀತಿ ಉಂಡೆ ಮಾಡಿಕೊಂಡು ಇಟ್ಟರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಬೇಕರಿಯಲ್ಲೆಲ್ಲ ಡಾಲ್ಡಾ ಅಥವಾ ಪಾಮ್ ಎಣ್ಣೆ ಯೂಸ್ ಮಾಡಿರ್ತಾರೆ. ನಾವು ಮನೆಯಲ್ಲೇ ಸ್ವಲ್ಪ ತುಪ್ಪದಲ್ಲೇ ಈ ರೀತಿ ರಾಗಿ ಉಂಡೆನ ಮಾಡ್ಕೋಬಹುದು. ಹೆಲ್ತಿಗೆ ತುಂಬ ಒಳ್ಳೆಯದು ಇರುತ್ತೆ ಮತ್ತು 1 ತಿಂಗಳ ತನಕ ಇಟ್ಟರೂ ಹಾಳಾಗಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಆಗಿದೆ, ಕಾಣೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಇದನ್ನು ಬಾಕ್ಸಲ್ಲಿ ಹಾಕಿ ಇಟ್ಟು ಅಂದರೆ ರೆಡಿಮೇಡು ನಾವು ಬೇಕರಿಯಿಂದ ತರ್ತೀವಲ್ಲ ಅದೇ ಥರ ಕಾಣಿಸುತ್ತೆ. ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.